ಪಾದಪೂಜೆ ಹಾಗೂ ಆಶೀರ್ವಾದ ಗ್ರಹಣ ಎಂಬಂತಹ ಈ ವಿಶಿಷ್ಟವಾದ ಕಾರ್ಯಕ್ರಮದಲ್ಲಿ ಪೂಜ್ಯತ್ವ ಅಪೂಜ್ಯತ್ವ ಅನ್ನುವಂತಹ ವಿಚಾರ ಭಾರತೀಯ ಸಂಸ್ಕೃತಿಯಲ್ಲಿ ಅತ್ಯಂತ ಮಹತ್ವಪೂರ್ಣವಾದಂತಹ ವಿಚಾರ. ಆ ವಿಚಾರವನ್ನ ಅನುಸರಿಸಿ ಇವತ್ತು ಕಾಂತೇಶ್ ಅವರ ವರ್ಧಾಪನಾ ದಿನದ ಅಂಗವಾಗಿ ಈಶ್ವರಪ್ಪನವರು ಇಷ್ಟೊಂದು ಜನರ ಗೌರವ ಸಮರ್ಪಣೆ ಮತ್ತು ಪೂಜ್ಯರ ಪಾದಪೂಜೆ ಇತ್ಯಾದಿಗಳನ್ನು ಏರ್ಪಡಿಸಿರುವಂಥದ್ದು, ತನ್ಮೂಲಕ ಒಂದು ಮಾರ್ಗವನ್ನು ಹಾಕಿಕೊಟ್ಟದ್ದು, ಸಮಾಜಕ್ಕೆ ಒಂದು ಮಾರ್ಗವನ್ನು ಹಾಕಿಕೊಟ್ಟದ್ದು. ಇದು ಹೇಗೆ ಅಂತಂದ್ರೆ, ಸಮಾಜದಲ್ಲಿ ಯಾರು ಗೌರವಾನ್ವಿತರು ಅನಿಸ್ಕೊಂಡಿದ್ದಾರೋ ಅವರು ಯಾವ ಆಚರಣೆಗಳನ್ನು ಮಾಡ್ತಾರೋ ಆ ಆಚರಣೆಗಳನ್ನ ಅನುಸರಿಸುವಂಥದ್ದು, ಅನುಕರಣೆ ಮಾಡುವಂಥದ್ದು ಸಮಾಜದ ಸಹಜ ಸ್ವಭಾವ. ಈಗ ಮಾದಾರಚನೆ ಸ್ವಾಮಿಗಳು ಚಿತ್ರದುರ್ಗದಿಂದ ಇದೇ ಕಾರ್ಯಕ್ರಮಕ್ಕೋಸ್ಕರ ಆಶೀರ್ವಾದಕ್ಕೋಸ್ಕರ ಬಂದಿದ್ದಾರೆ. ಅವರಿಗೆ ನಮ್ಮನ್ನ ಉದ್ದೇಶಿಸಿ ಆಶೀರ್ವಾದ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ಈ ಕಾಂತೇಶ್ ಗೆಳೆಯವರ ಬಳಗದ ವಿಷಯದಲ್ಲಿ 45ನೇ ವರ್ಧಂತಿ ಮಹೋತ್ಸವದ ಈ ಶುಭ ಸಂದರ್ಭದಲ್ಲಿ ಈ ವೇದಿಕೆ ಮೇಲೆ ವಿರಾಜಮಾನರಾಗಿರುವಂಥ ಎಲ್ಲ ಪೂಜ್ಯರಲ್ಲಿ ನಮಿಸಿ ಈ ಕಾರ್ಯಕ್ರಮದಲ್ಲಿ ತುಂಬ ಸರಳತೆಯಿಂದ ಉಪಸ್ಥಿತರಿರುವಂಥ ಕರ್ನಾಟಕ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳು, ಮಾಜಿ ಸಚಿವರು, ಮಾಜಿ ಶಾಸಕರು ಆಗಿರುವಂಥ ನಮ್ಮೆಲ್ಲ ಪೂಜ್ಯರ ತುಂಬ ಪ್ರೀತಿ ಪಾತ್ರ ನೇತಾರರೂ ಆಗಿರುವಂಥ ಸನ್ಮಾನ್ಯ ಶ್ರೀ ಕೆ.ಎಸ್. ಈಶ್ವರಪ್ಪ ಅವರಲ್ಲಿ, ಹಾಗೂ ಇವತ್ತೇನು ನಿಮ್ಮೆಲ್ಲರ ಅಭಿಮಾನಪೂರ್ವಕವಾಗಿ ಹುಟ್ಟುಹಬ್ಬದ ಈ ಶುಭ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ನಿಮ್ಮೆಲ್ಲರ ಒಂದು ಆಶೀರ್ವಾದವನ್ನು ಪಡೆಯಲಿಚ್ಛಿಸಿ ಉಪಸ್ಥಿತರಿರುವಂಥ ಕೆ. ಕಾಂತೇಶ್ ಅವರಲ್ಲಿ, ಅವರ ಈ ಸಂದರ್ಭದಲ್ಲಿ ತಮ್ಮ ಹಿರಿಯ ಅನೇಕ ಸಾರ್ಥಕ ಜೀವನವನ್ನು ನೆರವೇರಿಸಿ ಹಿರಿಯ ಕುಟುಂಬಸ್ಥರಾಗಿ ಅವರಿಗೆ ಮಾರ್ಗದರ್ಶನ ಆಶೀರ್ವಚನ ಮಾಡುವ ಮೂಲಕ ಈ ಸಂದರ್ಭದಲ್ಲಿ ಆತ್ಮೀಯವಾಗಿರುವಂಥ ಒಂದು ಸತ್ಕಾರವನ್ನು ಪಡೆದಿರುವಂಥ ಎಲ್ಲ ಹಿರಿಯರಲ್ಲಿ, ಮಾತೆಯರಲ್ಲಿ, ಈಶ್ವರಪ್ಪನವರ ಅಭಿಮಾನಿಗಳಲ್ಲಿ ನಿಮ್ಮೆಲ್ಲರಲ್ಲೂ ಶರಣಾರ್ಥಿಗಳನ್ನು ಸಲ್ಲಿಸಿ, ಇವತ್ತಿನ ಸಮಾರಂಭ ಆಶೀರ್ವಾದ ಅನ್ನುವಂಥದ್ದು ಭಾಳ ವಿಶಾಲವಾಗಿರುವಂಥ ಪದ. ಈ ವಿಶಾಲವಾಗಿರುವಂಥ ಪದವನ್ನು ಹೇಗೆ ನಾವು ಅರ್ಥೈಸಿಕೊಳ್ತೀವಿ, ಗ್ರಹಿಸಿಕೊಳ್ತೀವಿ, ಮತ್ತು ಅದರಲ್ಲಿ ನಾವು ಪಾಲ್ಗೊಳ್ತೀವಿ ಮತ್ತು ಆಶೀರ್ವಾದಕ್ಕೆ ಹೇಗೆ ನಾವು ಒಳಗಾಗ್ತೀವಿ ಅನ್ನುವಂಥದ್ದನ್ನು ನಮ್ಮ ಈಶ್ವರಪ್ಪನವರು ಮತ್ತು ಅವರ ಪುತ್ರರು ಈ ವೇದಿಕೆಯನ್ನು ನೋಡಿ ಇದಕ್ಕೊಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನು ಏರ್ಪಡಿಸಿರುವಂಥದ್ದನ್ನು ನೋಡಿದರೆ ನಿಜಕ್ಕೂ ಕೂಡ ಬಹಳಷ್ಟು ಸಂದರ್ಭಗಳಲ್ಲಿ ಸಮೂಹದ ಮೂಲಕ ನಾವು ತಿಳಿದುಕೊಳ್ಬಹುದು. ಬಹಳಷ್ಟು ಕಾರ್ಯಕ್ರಮಗಳನ್ನು ರಾಜಕಾರಣಿಗಳು, ಮಠಾಧೀಶರು, ಸಂಘ ಸಂಸ್ಥೆಗಳು ಎಲ್ಲರೂ ಕೂಡ ನಾವು ಮಾಡ್ತಾ ಇರ್ತೀವಿ. ಆದರೆ ಈಶ್ವರಪ್ಪನವರ ಕುಟುಂಬದವರು ಯಾವುದೇ ಸಮಾರಂಭಗಳು, ಕಾರ್ಯಕ್ರಮಗಳು, ಅವರ ಕುಟುಂಬದ ಕಾರ್ಯಕ್ರಮಗಳನ್ನು ಮಾಡಿದ್ರು ಕೂಡ
ಅದಕ್ಕೆ ಒಂದು ಸಾಮಾಜಿಕ ಕಳಕಳಿ ಅದರೊಳಗಡೆ ಇರುತ್ತೆ ಅನ್ನುವಂಥದ್ದು. ಸಹಜವಾಗಿ ಇವತ್ತು ಹುಟ್ಟುಹಬ್ಬಗಳನ್ನ, ಮದುವೆ ಇತ್ಯಾದಿ ಶುಭ ಕಾರ್ಯಗಳನ್ನ ತುಂಬ ವೈಭವದಿಂದ ಅದ್ಧೂರಿಯಾಗಿ, ತುಂಬ ವೈಭವೋಪೇತವಾಗಿ ಯಾವುದೋ ಒಂದು ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಮಾಡಿಕೊಳ್ಳುವಂಥ ಸಂದರ್ಭ ಅವ್ರಿಗೂ ಕೂಡ ದೇವರು ಕರುಣಿಸಿದ್ದಾರೆ. ಆದರೆ ಆ ಒಂದು ಸಂದರ್ಭ ಅಷ್ಟೇ ಇದ್ರೂ ಕೂಡ ಇವತ್ತು ಎಲ್ಲ ಮಠಾಧೀಶರನ್ನ ಆಹ್ವಾನ ಮಾಡಿ ಅವರ ಸಮ್ಮುಖದಲ್ಲಿ ಹಿರಿಯರಿಗೆ ಒಂದು ಸತ್ಕಾರವನ್ನು ಮಾಡುವ ಮೂಲಕ ತನ್ನ ಹುಟ್ಟುಹಬ್ಬ ಒಂದು ಈ ಸಮಾಜಮುಖಿಯಾಗಿ ಸಾರ್ಥಕಗೊಳ್ಬೇಕನ್ನುವಂಥ ನಿಟ್ಟಿನಲ್ಲಿ ಕಾಂತೇಶ್ ಅವರು ಚಿಂತನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದೇ ನಾವು ಹೇಳುವಂಥದ್ದು. ಅವ್ರು ಮಾಡುವಂಥ ಎಲ್ಲ ಕಾರ್ಯಗಳು ಸತ್ಕಾರ್ಯಕ್ಕೊಳಗಾಗುವಂಥ ಕಾರ್ಯಕ್ರಮಗಳನ್ನಾಗಿ ಮಾಡುವಂಥ ಕಾರ್ಯಕ್ರಮ, ಅದು ಇತರರಿಗೆ ಮಾದರಿಯಾಗುವಂಥ ಕಾರ್ಯಕ್ರಮ ಅಂತೇಳಿ. ಅವರ ಪುತ್ರರ ಒಂದು ಹುಟ್ಟುಹಬ್ಬ ಇವತ್ತು. ಈ ಸಂದರ್ಭದಲ್ಲಿ ಅವ್ರ ಮನೆಯಲ್ಲಿ ನಾನು ಆಗ್ಲೇ ಹೇಳಿದೆ, ಅವರೆಲ್ಲ ಕುಟುಂಬದವ್ರನ್ನ ಕರ್ಕೊಂಡು ಎಲ್ಲೋ ದೊಡ್ಡದ ಒಂದು ಬೇರೆ ಬೇರೆ ರಾಜ್ಯಕ್ಕೆ ಹೋಗಿ ಬಹಳ ತುಂಬಾ ಸುಂದರ ಸಡಗರದಿಂದ ವೈಭವದಿಂದ ಮಾಡ್ಕೊಳ್ಬಹುದಾಗಿತ್ತು. ಆದ್ರೆ ಅವರು ಬೆಳೆದಿರು ಬಂದಿರುವಂತ ಹಿನ್ನೆಲೆ ಯಾವುದು ಅಂತ ಹೇಳಿದ್ರೆ ಅದು ಸಂಸ್ಕಾರ. ಆ ಸಂಸ್ಕಾರದಿಂದ ಬಂದಿರುವಂತ ಸಂದರ್ಭದಿಂದ ನಮ್ಮ ಮನೆಗೆ, ನಮ್ಮ ಪುತ್ರನಿಗೆ ಎಲ್ಲಾ ಮಠಾಧೀಶರು ಬರಬೇಕು, ಆಶೀರ್ವಾದ ಮಾಡಬೇಕು, ನಮ್ಮ ಕುಟುಂಬದಕ್ಕೆ ಮುಂದೆ ಮತ್ತಷ್ಟು ಈ ಸಮಾಜಕ್ಕೆ ಸೇವೆ ಮಾಡುವಂತ ಒಂದು ಮಾರ್ಗದರ್ಶನವನ್ನ ಈ ಎಲ್ಲಾ ಮಠಾಧೀಶರು ಮಾಡ್ಬೇಕಂತೇಳಿ ಇಂಥ ಒಂದು ಸಂಸ್ಕಾರವಂತ ಕಾರ್ಯಕ್ರಮವನ್ನ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಏರ್ಪಡಿಸಿದ್ದಾರೆ. ಇದನ್ನ ನಾವು ಪ್ರತಿಯೊಂದು ಕುಟುಂಬದವರು ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ತಮ್ಮ ಮಕ್ಕಳಿಗೆ ಕಲಿಸ್ಬೇಕು. ಬಹಳಷ್ಟು ಜನ ನಮ್ಮ ಮಕ್ಕಳಿಗೆ ನಾವೆಲ್ಲ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಇವತ್ತು ಹುಟ್ಟುಹಬ್ಬ ಅಂದ್ಕೊಂಡ ತಕ್ಷಣನೇ ಅವ್ರಿಗೆ ಹೊಸ ಬಟ್ಟೆ, ಯಾವುದೋ ಹೋಟೆಲ್ ಬುಕ್ ಮಾಡ್ತೀವಿ, ಅಲ್ಲೆಲ್ಲರಿಗೂ ಬರಕ್ ಕೇಳ್ತೀವಿ, ಬಫೆ ಸಿಸ್ಟಮ್ ಮಾಡ್ತೀವಿ, ಬೇಕಾಗಿರುವಂತ ತುಂಬಾ ಸಡಗರ ವೈಭವೋಪೇತವಾಗಿ ಅವ್ರ ಹುಟ್ಟುಹಬ್ಬಗಳನ್ನ ಆಚರಣೆ ಮಾಡ್ತೀವಿ. ಆದ್ರೆ ಅದನ್ನು ಕೂಡ ಹುಟ್ಟುಹಬ್ಬ, ಇಲ್ಲಿ ನಡೀತಿರುವಂಥದ್ದು ಹುಟ್ಟುಹಬ್ಬ. ಈ ಎರಡರಲ್ಲಿ ಯಾವ್ದು ಸಮಾಜಮುಖಿ ಅನ್ನುವಂಥದ್ದನ್ನ ನೀವೇ ಅರ್ಥ ಮಾಡ್ಕೊಳ್ಬೇಕು. ಇಂಥ ಸಂದರ್ಭಗಳನ್ನ ಚಿಂತನೆ ಮಾಡ್ತಾ ಹೋದಾಗ ಬಹುತೇಕ ನಮ್ಮ ಮಕ್ಕಳು ಇವತ್ತು ಬಹಳಷ್ಟು ಜನ ಹೇಳ್ತಾ ಇರ್ತೀವಿ, ನನ್ನ ಮಗನಿಗೆ ನಾವೆಲ್ಲದನ್ನು ಮಾಡಿಕೊಟ್ಟಿದ್ವಿ, ನೀವೊಂದಿಷ್ಟು ಬುದ್ಧಿ ಹೇಳ್ರಿ, ಅವನ್ ಹೆಂಗೆಂಗೋ ಹೋಗ್ತಿದ್ದಾನೆ ಅಂತೇಳಿ. ಆದ್ರೆ ಈಶ್ವರಪ್ಪನವ್ರ ಮಗ ಹೇಗಿದಾರ ಅಂತ ಹೇಳಿದ್ರೆ, ಈಶ್ವರಪ್ಪನವ್ರ ಮಗ ಈಶ್ವರಪ್ಪನವ್ರಿಗೆ ಬುದ್ಧಿ ಹೇಳ್ತಾರೆ, ಈಶ್ವರಪ್ಪನವರು ಮಗನಿಗೂ ಬುದ್ಧಿ ಹೇಳ್ತಾರೆ. ಅಂದ್ರೆ ಅಷ್ಟೊಂದು ಅವಿನಾಭಾವವಾಗಿರುವಂತ ಸಂಸ್ಕಾರ ಆ ಕುಟುಂಬದಲ್ಲಿದೆ. ಇನ್ನು ಧನ್ಯವಾದಗಳನ್ನು ಸಮರ್ಪಿಸ್ತಾ ಈಗ ಎಲ್ಲ ದಾರ್ಶನಿಕರನ್ನ ಕಾಂತೇಶ್ವರ 45 ಡಾಕ್ಟರ್ ಶ್ರೀ ಮಲ್ಲಿಕಾರ್ಜುನ ಮಂಜುನಾಥ ಮಹಾಸ್ವಾಮಿಗಳವರ ಜಂಗಮವರು ಮತ್ತು ಆ ಸೊಸೆ ಯಾರಪ್ಪ ಅಂತ ಹೇಳಿದ್ರೆ ಅವ್ರ ಮಗನ ಧರ್ಮಪತ್ನಿ ಆದಂತ ಶಾಲಿನಿಯವರು. ಅವರಿಬ್ರು ಎಷ್ಟು ಚೆನ್ನಾಗಿದ್ದಾರೆ ಅತ್ತೆ ಸೊಸೆ ಅಂತ ಹೇಳಿದ್ರೆ, ಹೊಟ್ಟೆಲಿ ಹುಟ್ಟಿರ್ತಕ್ಕಂಥ ಮಗಳು ತಾಯಿ ರೀತಿ ಒಳಗೆ ಅವರಿಬ್ರು ಅತ್ತೆ ಸೊಸೆ ಇರ್ತಕ್ಕಂಥದ್ದು. ಆ ದೃಷ್ಟಿಯಿಂದ ಒಂದು ಆದರ್ಶ ಕುಟುಂಬ ಜೀವನ ನಡೆಸಿಕೊಳ್ತಾ, ಅದೇ ರೀತಿಯಲ್ಲಿ ನಮ್ಮ ಶಿವಮೊಗ್ಗದಲ್ಲಿ ಅತ್ಯಂತ ಸೈದ್ಧಾಂತಿಕ ಬದ್ಧತೆಯನ್ನು ಹೊಂದಿರತಕ್ಕಂಥ ಒಂದು ಕುಟುಂಬ ಯಾವ್ದಾದ್ರು ಸಿಗುತ್ತೆ ಅಂತೇಳಿ ನಮ್ಮ ಈಶ್ವರಪ್ಪನವ್ರ ಕುಟುಂಬ ಅಂತೇಳಿ ತಪ್ಪಾಗ್ಲಿಕ್ಕಿಲ್ಲ. ಎಂತ ಏರಿಳಿತಗಳು ಬಂದ್ರು ಕೂಡ ಆ ತರದ ಸೈದ್ಧಾಂತಿಕ ಪದ್ಧತಿಯಿಂದ ಕಿಂಚಿತ್ತೂ ವಿಮುಖವಾಗದೇ ಇರ್ತಕ್ಕಂಥ ಒಂದು ಮೌಲ್ಯಗಳನ್ನು ಅನುಸರಿಸ್ಕೊಂಡು ಹೋಗ್ತಾ ಇರುವಂತ ಒಂದು ಕುಟುಂಬ ಅದು. ಕೌಟುಂಬಿಕವಾಗಿಯೂ ಅಷ್ಟೇ ಚೆನ್ನಾಗಿದೆ, ಅದೇ ರೀತಿ ಸೈದ್ಧಾಂತಿಕವಾಗಿ ಕೂಡ ಅಷ್ಟೇ ಸ್ಪಷ್ಟತೆಯನ್ನು ಇಟ್ಕೊಂಡು ಹೋಗ್ತಾ ಇರ್ತಕ್ಕಂಥ ಒಂದು ವ್ಯಕ್ತಿತ್ವದ ಒಂದು ಕುಟುಂಬ ಅದು. ಆ ಕುಟುಂಬದ ಕೂಡಿ ಇವತ್ತು 45 ವರ್ಷದ ಜನ್ಮದಿನವನ್ನ ನಮ್ಮ ಕಾಂತೇಶ್ ಆಚರಣೆ ಮಾಡ್ಕೊತಿರ್ತಕ್ಕಂಥದ್ದು. ನಾವು ಅಂತಿದ್ವಿ ಕಾಂತೇಶ್ ಆಗ 45 ವರ್ಷ ಆಯ್ತೇನು ಮಾರ ನಿನಗೆ ಅಂತ ಹೇಳಿ. ನೋಡಿದ್ರೆ ಹಂಗೆ ಅನ್ಸೋದಿಲ್ಲ. ಈ ಆದರ್ಶನೇ ಸ್ವಾಮಿಗಳು ಹೇಳಿದ್ರಲ್ಲ ಹಾಗೆ ಬಹಳ ವಯಸ್ಸು ಚಿಕ್ಕವ್ರ ತರನೇ ಕಾಣ್ತಾರೆ. ನಾವು ಈಶ್ವರಪ್ಪನವರು ಹಂಗೆ 18 ವರ್ಷದಿಂದ ನೋಡ್ತಾ ಇದ್ವಿ, ದಿನಕ್ಕೆ ಅವ್ರ ವಯಸ್ಸು ಸಣ್ಣದಾಗ್ತೈತೇನಪ್ಪ ಅನ್ಬೇಕು, ಅವ್ರದ್ದಾಗ್ಲಿ ಅವ್ರ ಮನೆಯವ್ರದ್ದಾಗ್ಲಿ. ಅಷ್ಟು ಚೆನ್ನಾಗಿ ಆರೋಗ್ಯವನ್ನು ಕೂಡ ಕಾಪಾಡ್ಕೊಂಡು ಬಂದಿರತಕ್ಕಂಥದ್ದು. ವಿಶೇಷವಾಗಿ ಇವತ್ತು ಕಾಂತೇಶ್ ಅವರಿಗೆ 45 ವರ್ಷ ತುಂಬಿರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಅವ್ರ ಗೆಳೆಯರ ಬಳಗದವರೆಲ್ಲರೂ ಸೇರ್ಕೊಂಡು ಈ ಕಾರ್ಯಕ್ರಮವನ್ನ ಕಾಂತೇಶನ್ನ ಮೆರೆಸುವಂತ ಕಾರ್ಯಕ್ರಮ ಅಂತ ಮಾಡ್ಲಿಲ್ಲ ಅವರು. ನೀವು ಗಮನಿಸ್ರಿ, ಇಲ್ಲಿ ಭಾರತೀಯ ಮೌಲ್ಯಗಳನ್ನ ಮೆರೆಸುವಂತ ಒಂದು ಕಾರ್ಯಕ್ರಮವನ್ನಾಗಿ ಈ ಕಾರ್ಯಕ್ರಮವನ್ನ ರೂಪಿಸಿರ್ತಕ್ಕಂಥದ್ದು ಬಹಳ ವಿಶೇಷ. ಹೆಂಗೆ ಭಾರತೀಯ ಮೌಲ್ಯಗಳು ಮೆರಿತಾ ಇದಾವೆ ಇಲ್ಲಿ ಅಂತಂದ್ರೆ, ಕಾಂತೇಶ್ ಹುಟ್ಟುಹಬ್ಬ ನೆಪ ಮಾತ್ರ, ಆದ್ರೆ ಆ ಹುಟ್ಟುಹಬ್ಬದ ಮೂಲಕವಾಗಿ ಗುರುಗಳನ್ನೆಲ್ಲರನ್ನು ಕರೆಸಿ ಅವ್ರ ಪಾದಪೂಜೆ ಮಾಡಿ ಅವ್ರ ಆಶೀರ್ವಾದ ಪಡ್ಕೊಳ್ತಕ್ಕಂಥದ್ದೇ ಮುಖ್ಯ ಅಂತೇಳಿ ಗುರುಭಕ್ತಿಯ ಮೌಲ್ಯವನ್ನು ಇಲ್ಲಿ ಎತ್ತಿ ತೋರಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಕೇವಲ ಗುರುಭಕ್ತಿ ಮೌಲ್ಯ ಅಷ್ಟೇ ಅಲ್ಲ, ಈ ಒಂದು ಸಮಾಜ ಮತ್ತೆ ಈ ಗುರು ಪರಂಪರೆಗೂ ಕೂಡ ಜನ್ಮ ಕೊಟ್ಟಿರ್ತಕ್ಕಂಥದ್ದು ಗೃಹಸ್ಥಾಶ್ರಮ.
ಹಾಗಾಗಿ ದೀರ್ಘಕಾಲ ಗೃಹಸ್ಥಾಶ್ರಮವನ್ನ, ಅದರಲ್ಲೂ ಕೂಡ ಸುಮಾರು 50 ವರ್ಷಗಳ ಕಾಲ ಗೃಹಸ್ಥಾಶ್ರಮ ಪೂರೈಸಿರ್ತಕ್ಕಂಥ ಹಿರಿಯ ದಂಪತಿಗಳಿಗೆ ಸನ್ಮಾನ ಮಾಡೋದ್ರ ಮೂಲಕವಾಗಿ ಈ ಕೌಟುಂಬಿಕ ಮೌಲ್ಯಗಳನ್ನು ಕೂಡ ಮೆರೆಸುವಂತ ಒಂದು ಅಪರೂಪದ ಕಾರ್ಯಕ್ರಮವನ್ನ ಕಾಂತೇಶ್ ಅವರ ಸ್ನೇಹಿತರೆಲ್ಲರೂ ಕೂಡ ಸೇರ್ಕೊಂಡು ಮಾಡ್ಕೊಂಡು ಬಂದಿರತಕ್ಕಂಥದ್ದು ಬಹಳ ವಿಶೇಷವಾದಂತ ಸಂಗತಿ ಅಂತ ನಾವಾದ್ರೂ ಕೂಡ ಭಾವಿಸ್ಕೊಳ್ತೀವಿ. ಆ ದೃಷ್ಟಿಯಿಂದ ಈಗ 50 ವರ್ಷ ದಾಂಪತ್ಯ ಜೀವನ ಏನಿದೆಯಲ್ಲ, ನಮ್ಮ ಆಧುನಿಕ ದಂಪತಿಗಳಿಗೆ ಬಹಳ ವಿಶೇಷ ಅಂತ ಅನ್ಸುತ್ತೆ. ಎಲ್ಲೋ ಒಂದ್ ಕಡೆ ಅವರೆಲ್ಲ ಅಂದ್ಕೊಳ್ತಿರ್ತಾರೆ, ಏನು 50 ವರ್ಷಗಟ್ಟಲೆ ದಾಂಪತ್ಯ ಹೆಂಗ್ ಮಾಡ್ತಾರೆ ಇವರು ಅಂತೇಳಿ ಕೇಳ್ಬೋದು. ಆದ್ರೆ ಇವ್ರನ್ನೆಲ್ಲ ಕೇಳಿದ್ರೆ ದಿನ ಜಗಳ ಮಾಡ್ತೀವಿ ಮಾರೇನ ಮತ್ತೆ ಒಂದಾಗ್ತಿರ್ತೀವಿ ನಾವು ಅನ್ನುವಂತ ಮಾತನ್ನ ಹೇಳ್ತಾರೆ ಇವರೆಲ್ಲ. ಹಾಗಾಗಿ ದಾಂಪತ್ಯ ಜೀವನದ ಮೌಲ್ಯಗಳು, ಕೌಟುಂಬಿಕ ಮೌಲ್ಯಗಳು ಸಡ್ಲಾಗ್ತಿರುವಂತ ಈ ಸಂದರ್ಭದಲ್ಲಿ 50 ವರ್ಷ ದಾಟಿರ್ತಕ್ಕಂಥ 90 ಹಿರಿಯ ದಂಪತಿಗಳನ್ನ ಸೇರಿಸಿ ಸನ್ಮಾನ ಮಾಡೋದ್ರ ಮೂಲಕವಾಗಿ ಅವ್ರನ್ನ ನೋಡಿ ಕಲ್ತ್ಕೊಂಡ್ರ ಮರಿಯ ಡೈವರ್ಸ್ ಹೋಗ್ಬೇಡ್ರ ಆಗ್ಲಲ್ಲ ಅನ್ನುವಂತ ಒಂದು ಮೌಲ್ಯವನ್ನ, ಭಾರತೀಯ ಕೌಟುಂಬಿಕ ಮೌಲ್ಯವನ್ನ ಎತ್ತಿ ಹಿಡುವಂತ ಒಂದು ರೀತಿಯಲ್ಲಿ ಕಾರ್ಯಕ್ರಮ ರೂಪಿಸಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಅವರಿಗೆ ತಾತ್ವಿಕವಾದಂತ ಬದ್ಧತೆ ಎಷ್ಟಿದೆ ಅನ್ನುವಂಥದ್ದನ್ನು ತೋರಿಸ್ಕೊಡುತ್ತೆ. ಆ ದೃಷ್ಟಿಯಿಂದ ಎಲ್ಲ ಗುರುಗಳು ಕೂಡ ಕಾಂತೇಶ್ ಅವರಿಗೆ ಮತ್ತು ಈಶ್ವರಪ್ಪನವರ ಕುಟುಂಬದವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಆಶೀರ್ವಾದವನ್ನ ಕೋರಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಇನ್ನೂ ಹೆಚ್ಚು ಹೆಚ್ಚು ಸಮಾಜಕ್ಕೆ ನೀಡುವಂತ ಶಕ್ತಿಯನ್ನ ದಯಾಮಯನಾಗಿರ್ತಕ್ಕಂಥ ದೇವರು ಕರುಣಿಸ್ಲಿ ಅಂತೇಳಿ ಎಲ್ಲರೂ ಕೂಡ ಆಶೀರ್ವಾದ ಮಾಡಿದ್ದಾರೆ. ನಾವಾದ್ರೂ ಕೂಡ ಅವ್ರಿಗೆ ಅರಸೋದೇನಪ್ಪಾ ಅಂತ ಹೇಳಿದ್ರೆ, ವಿಶೇಷವಾಗಿ ಈಶ್ವರಪ್ಪನವರು ಈಗಾಗಲೇ ಹೆಚ್ಚು ಕಡಿಮೆ ಅವರು ಸಕ್ರಿಯ ರಾಜಕಾರಣದಿಂದ ದೂರ ಸರ್ಕೊಂಡು ಮಗನಿಗೆ ಅದನ್ನೆಲ್ಲ ಜವಾಬ್ದಾರಿಗಳನ್ನ ಮಗನ ಹೆಗಲ ಮೇಲೆ ಹೊರಿಸ್ತಾ ಇದ್ದಾರೆ. ಆ ಮಗನು ಕೂಡ ತಂದೆ ನಡೆದಿರ್ತಕ್ಕಂಥ ದಾರಿ ಒಳಗೆ ಆ ಒಂದು ಮೌಲ್ಯಗಳನ್ನು ಅನುಸರಣೆ ಮಾಡ್ಕೊತ ಹೋಗ್ತಿರುವಂತದ್ದು ಮೆಚ್ಚಬೇಕಾಗಿರ್ತಕ್ಕಂಥ ಒಂದು ಸಂಗತಿ. ತಂದೆಗೆ ತಕ್ಕ ಮಗ ಅಂತೇಳಿ ಕಾಂತೇಶ್ ಬಗ್ಗೆ ನಾವು ಹೇಳ್ಬೋದು ಆ ಮಾತನ್ನ. ಆ ತರದಲ್ಲಿ ಒಂದು ಸುಸಂಸ್ಕೃತವಾಗಿರ್ತಕ್ಕಂಥ ವಾತಾವರಣದಲ್ಲಿ ಬೆಳ್ಕೊಂಡು ಬಂದು ನಮ್ಮ ಭಾರತೀಯ ಸಾಂಸ್ಕೃತಿಕ ಪರಂಪರೆಯನ್ನು ಎತ್ತಿಡುವಂತ ಒಂದು ಕೆಲಸವನ್ನು ಮಾಡ್ತಾ ಇರುವಂತ ಕಾಂತೇಶ್ಗೆ 45 ವರ್ಷ. ನಾವಾದ್ರೂ ಹಾರೈಸೋದೇನಪ್ಪಾ ಅಂತ ಹೇಳಿದ್ರೆ ಕನಿಷ್ಠ ಇನ್ನೊಂದು 65 ವರ್ಷ ಇಷ್ಟೇ ಚಿಕ್ಕ ವಯಸ್ಸನ್ನಾಗಿಟ್ಕೊಂಡು ದೊಡ್ಡ ದೊಡ್ಡ ಸ್ಥಾನಗಳನ್ನು ಅಲಂಕರಿಸಿ ಸಮಾಜದ ಮತ್ತು ದೇಶದ ಸೇವೆ ಅಂತ ಮಾಡುವಂತ ಒಂದು ಶಕ್ತಿ ಸಾಮರ್ಥ್ಯಗಳು ಕಾಂತೇಶಕ್ಕೆ ಲಭಿಸ್ಲಿ ಅಂತ ಈ ಸಂದರ್ಭದಲ್ಲಿ ನಾವಾದ್ರೂ ಕೂಡ ಶುಭಾಶಯನ್ನು ಕೋರಿ ಎಲ್ಲ ಪೂಜ್ಯರ ಆಶೀರ್ವಾದವನ್ನು ಬೇಡ್ಕೊಂಡು ಮಾತುಗಳು ವಿರಾಮ ಕೊಡ್ತೇವೆ. ಶರಣಾರ್ಥಿಗಳು. ಇವತ್ತು 45 ವರ್ಷಗಳ ಹುಟ್ಟುಹಬ್ಬ ಅನ್ನುವಂಥದ್ದು ಕೇವಲ ಸಾಂಕೇತಿಕ. ಅದು ಆ ಹಿನ್ನೆಲೆಯಲ್ಲಿ ಸಮಾಜ ಸೇವೆಗೆ ತೊಡೆದುಕೊಳ್ಳಬೇಕು ಅನ್ನುವಂತ ಒಂದು ಮಹಾನ್ ಸಂದೇಶವನ್ನ ಈ ಒಂದು ಶುಭ ಸಂದರ್ಭದಲ್ಲಿ ಈ ಎಲ್ಲ ಹರಗುರು ಮಹಾಸ್ವಾಮಿಗಳವರೆಲ್ಲ ಸಮ್ಮುಖದಲ್ಲಿ ನೀಡಲಾಗ್ತಾ ಇದೆ. ನಾವು ಕೂಡ ಈಶ್ವರಪ್ಪನವರ ಸೇವಾ ಕಾರ್ಯವನ್ನ ಕಳೆದ 45 ವರ್ಷಗಳಿಂದ ನಾವು ನೋಡ್ಕೊಂತ ಬಂದಿದ್ದೀವಿ. ಅವರು ಮಠ ಮಂದಿರಗಳಿರ್ಬಹುದು, ಸಂಘ ಸಂಸ್ಥೆಗಳಿರ್ಬಹುದು, ಶಾಲಾ ಶಿಕ್ಷಣ ಸಂಸ್ಥೆಗಳಿರ್ಬಹುದು, ಹೀಗೆ ಬಹುಮುಖವಾಗಿ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಇಷ್ಟೇ ಅಲ್ಲ, ಕೆಲವರು ಕೇಳಿದ್ರು ಕೊಡೋದು ಕಷ್ಟ, ಆದ್ರೆ ಅವರು ಕೇಳಿ ಅವರು ಸಹಾಯವನ್ನು ಕೂಡ ಮಾಡಿರುವಂತಹ ಉದಾಹರಣೆಗಳು ಬಹಳಷ್ಟಿದಾವೆ. ಆ ಮಾಲಿಕೆನಲ್ಲಿ ಶಿವಮೊಗ್ಗ ನಗರದ ಮೆಕ್ಕಿನಕಲ್ ಮಠ ಇರ್ಬೋದು, ಮಠ ನಡೆಸುತ್ತಿರುವಂತಹ ಶಿಕ್ಷಣ ಸಂಸ್ಥೆಗಳಿರ್ಬಹುದು, ಮತ್ತೆ ಬೇರೆ ಬೇರೆ ಸಂಘ ಸಂಸ್ಥೆಗಳಿರ್ಬಹುದು, ಇವೆಲ್ಲವುಗಳಲ್ಲಿ ಕೂಡ ಸಕ್ರಿಯವಾಗಿ ಸೇವಾ ಭಾವನೆಯನ್ನು ಇಟ್ಕೊಂಡು ಬಂದಿರುವಂತಹ ಕುಟುಂಬ ಸನ್ಮಾನ್ಯ ಈಶ್ವರಪ್ಪನವರ ಕುಟುಂಬ ಆಗಿದೆ ಅಂತನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಸ್ಮರಿಸಿಕೊಂಡು, ಸನ್ಮಾನ್ಯ ಈಶ್ವರಪ್ಪನವರ ಆದರ್ಶ ಸಂಸ್ಕಾರಗಳನ್ನ ಮುನ್ನಡೆಸಿಕೊಂಡು ಬರುವಂತ ಶಕ್ತಿ ಕಾಂತೇಶ್ ಅವರಿಗೆ ಬರಲಿ ಅಂತ ನಾವು ಈ ಸಂದರ್ಭದಲ್ಲಿ ಹಾರೈಸಿ, ಎಲ್ಲ ಮಠಾಧೀಶರು ಕೂಡ ಅವರಿಗೆ ಹಾರೈಸೋದಿಷ್ಟನೇ. ಅವರಿಗೆ ಇವತ್ತು ಆಯುಷ್ಯವನ್ನ, ಆರೋಗ್ಯವನ್ನ ಮತ್ತು ಸಮಾಜ ಸೇವಾ ದೀಕ್ಷೆಗೆ ಅತ್ಯಂತ ಯಶಸ್ವಿಯಾದ ದಾರಿಯನ್ನ ಕಲ್ಪಿಸಿಕೊಡುವಂತಾಗಲಿ ಅಂತ ಹೃತ್ಪೂರ್ವಕವಾಗಿ ಹಾರೈಸಿ ನಿಮಗೆಲ್ಲ ಶುಭ ಕೋರಿ ನಮ್ಮ ಆಶೀರ್ವಚನ ಮುಕ್ತಾಯ ಮಾಡ್ತಿದೆ. ನೋಡಿದೀವಿ, ದೊಡ್ಡ ಚಪ್ಪಾಳೆಯಿಂದ ಅವ್ರ ಆಶೀರ್ವಾದ ನಮ್ಗೆಲ್ಲ ಇರ್ಲಿ ಅಂತೇಳಿ ಪೂಜ್ಯ ಜಗದ್ಗುರುಗಳು ಹಾಗೆ ಹೋಗ್ತಾರೆ. ದಯವಿಟ್ಟು ಎಲ್ಲ ಎದ್ದು ನಿಂತ್ಕೊಡೋಣ. ಕಾಂತೇಶ್ ಅವರು ನಿಮ್ಮ ಆಶೀರ್ವಾದವನ್ನ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ದೂರ ಬರ್ರಿ ಅಡ್ಡ ಬರ್ಬೇಡ್ರಿ ಮುಂದೆ ಬರ್ಬೇಡ್ರಿ.
ಬಿಡಂಗೆ ಲೆಫ್ಟ್ ಹಿಂದೆ ಹೋಗು ಅಣ್ಣ ಹಿಂದೆ ಹಿಂದೆ ಬಿಡು ಒಂದೇ ಅಣ್ಣ ಮೊದಲು ಹಿಂದೆ ಬೇಡ ನೀನು ಮೊದಲು ತೆಗೀಲಿ ಜಾಸ್ತಿ ತೆಗೀಲಿ ಮೊದಲು ತೆಗೀರಿ ಹಿಂದೆ ಬರ್ರಿ ಹಿಂದೆ ಬರ್ರಿ ಇಲ್ಲಿ ನೋಡಿ ಅಲೇಶಣ ಆಯ್ತು ಇಲ್ಲಿ ನೋಡಿ ಎಲ್ಲ ಇಲ್ಲಿ ನೋಡಿ ಹಿಂದೆ ಹೋಗಿ ಹಿಂದೆ ಹೋಗಿ ಸ್ವಲ್ಪ ಹಿಂದೆ ಹೋಗಿ ಹಾಂ